ಇವತ್ತು ನಾವು ಗ್ರಾವಿಟೇಷನ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅಮೃತ, ನೀವು ಹೇಳಿ, ಈ ಗ್ರಾವಿಟೇಷನ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಯಾರು? ಎಲ್ಲಿಂದ ಸ್ಟಾರ್ಟ್ ಆಯ್ತು? ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ ಅಲ್ವಾ? ಫಿಸಿಕ್ಸ್ ಇಸ್ ಆಲ್ ಅಬೌಟ್ ಫ್ರಮ್ ದ ಇನ್ವೆಸ್ಟಿಗೇಷನ್ ಅಂಡ್ ಹಿಸ್ಟ್ರಿ. ಎಲ್ಲಿಂದ ಬಂತು ಅಮೃತ ಇದು? ನ್ಯೂಟನ್ ಏನ್ ಮಾಡಿದ್ರು? ಸೊ ನೀವು ನ್ಯೂಟನ್ ಏನಂತ ಹೇಳ್ತೀರಾ? ಜನರಲ್ ಆಗಿ ನ್ಯೂಟನ್ ನೀವೇನಂತ ಹೇಳ್ತೀರಪ್ಪ? ಫಾದರ್ ಆಫ್ ಗ್ರಾವಿಟಿ ಅಂತ ಹೇಳ್ತೀರಾ. ಬಟ್ ನಾನು ಇನ್ನೊಂದು ಇಟ್ಕೊಡ್ತೀನಿ, ನ್ಯೂಟನ್ಗಿನ್ನ ಇನ್ನೊಬ್ಬ ಇದ್ದಾನೆ, ಈಸ್ ರಿಗಾರ್ಡೆಡ್ ಆಸ್ ಗ್ರ್ಯಾಂಡ್ ಫಾದರ್ ಆಫ್ ಗ್ರಾವಿಟಿ. ಜಸ್ಟ್ ಫಾರ್ ದ ನೇಮ್ ಸೇಕ್ ಐ ಆಮ್ ಸೇಯಿಂಗ್, ಬಟ್ ಈಸ್ ನಾಟ್ ದ ಆಕ್ಚುಯಲ್ ಗ್ರ್ಯಾಂಡ್ ಫಾದರ್. ಯಾರಿರ್ಬೋದು? ಯಾರಿರ್ಬೋದು? ಎನಿ ಐಡಿಯಾ? ಕಿರಣ್? ಇಟ್ ಈಸ್ ಗೆಲಿಲಿಯೋ. ಯಾರು? ಗೆಲಿಲಿಯೋ ಈಸ್ ರಿಗಾರ್ಡೆಡ್ ಆಸ್ ಗ್ರ್ಯಾಂಡ್ ಫಾದರ್ ಆಫ್ ಗ್ರಾವಿಟಿ. ಈ ಸ್ಟೋರಿ ಸಕ್ಕದಾಗಿದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗ್ರಾವಿಟೇಷನ್ ಚಾಪ್ಟರ್ ಡೈರೆಕ್ಟ್ ಆಗಿ ನ್ಯೂಟನ್ ಇಂದ ಸ್ಟಾರ್ಟ್ ಆಗಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ತುಂಬಾ ಹಿಂದೆ ಒಬ್ಬ ಪರ್ಸನ್ ಇರ್ತಾರೆ. ನನ್ನ ಹೆಸರು ಗೆಸ್ ಮಾಡ್ಬೋದಾ? ನೋ. ಬಿಗಿನಿಂಗ್ ಪ್ಲಾನೆಟರಿ ಮೋಷನ್ಸ್ ಬಗ್ಗೆ ಮಾತಾಡ್ತಾರೆ. ಯೂಶುವಲ್ ಆಗಿ ಸೋಲಾರ್ ಸಿಸ್ಟಮ್ ಯಾವ ತರ ಇದೆ ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಸೋಲಾರ್ ಸಿಸ್ಟಮ್ ಇಬ್ರು ಪರ್ಸನ್ ಬರ್ತಾರೆ, ಕೇಳಿಸ್ಕೊಳ್ಳಿ. ಒಬ್ಬ ಟಾಲಮಿ ಅಂತ, ಇನ್ನೊಬ್ಬ ಕೊಪರ್ನಿಕಸ್ ಅಂತ. ಇವು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೊಬ್ಬ ಯಾರು ಅಂದ್ರೆ ಯಾರಪ್ಪ? ಆರ್ಯಭಟ. ಏನ್ ಮಾಡಿದ್ರು? ಟಾಲಮಿ ಏನ್ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಈ ಸೆಡ್ ದಟ್ ಇಟ್ ಇಸ್ ಜಿಯೋಸೆಂಟ್ರಿಕ್ ಅಂತ ಹೇಳ್ತಾರೆ. ಜಿಯೋ ಅಂದ್ರೆ ಏನ್ ಹೇಳ್ಬೋದಪ್ಪ? ಅರ್ತ್. ಅರ್ತ್ ಇಸ್ ದ ಸೆಂಟರ್, ರಿಮೈನಿಂಗ್ ಆಲ್ ದ ಪ್ಲಾನೆಟ್ಸ್ ಇನ್ಕ್ಲೂಡಿಂಗ್ ಸನ್ ರಿವಾಲ್ವಿಂಗ್ ಅರೌಂಡ್ ಅರ್ತ್ ಅಂತ ಹೇಳ್ತಾನೆ. ಯಾರು? ಟಾಲಮಿ. ಜಿಯೋಸೆಂಟ್ರಿಕ್ ಮಾಡೆಲ್. ಬಟ್ ಕೊಪರ್ನಿಕಸ್ ಏನಂತ ಹೇಳ್ತಾನೆ ಅಂದ್ರೆ ಈ ಸೆಡ್ ದಟ್ ಇಟ್ ಇಸ್ ಹೀಲಿಯೋ ಸೆಂಟ್ರಿಕ್ ಅಂತ ಹೇಳ್ತಾನೆ. ಹೀಲಿಯೋಸೆಂಟ್ರಿಕ್. ಹೀಲಿಯೋ ಅಂದ್ರೆ ಏನಪ್ಪ? ಏನಿರ್ಬೋದು ಹೀಲಿಯೋ ಅಂದ್ರೆ? ಈಗ ಫಾರ್ ಎಕ್ಸಾಂಪಲ್ ಸನ್ ಇಸ್ ಮೇಡ್ ಅಪ್ ಆಫ್ ವಾಟ್ ಅಂದ್ರೆ ವಾಟ್ ಇಸ್ ಯುವರ್ ಆನ್ಸರ್? ಹೈಡ್ರೋಜನ್ ಅಂಡ್ ಹೀಲಿಯಂ ಅಂತ ಹೇಳ್ತೀರಾ. ಅಂದ್ರೆ ಹೀಲಿಯೋಸೆಂಟ್ರಿಕ್ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? ಇದು ಸನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸನ್ಗೆ ಆಕ್ಚುಲಿ ಸನ್ ಇಸ್ ಮೇಡ್ ಅಪ್ ಆಫ್ ಹೀಲಿಯಂ, ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಹೀಲಿಯೋ ಇಸ್ ರೆಫರ್ಸ್ ಟು ಸನ್. ಹೀಲಿಯೋಸೆಂಟ್ರಿಕ್. ಸೊ ಏನ್ ಹೇಳ್ತಾ ಇದ್ದಾನೆ ಇವನು? ಸನ್ ಇಸ್ ದ ಸೆಂಟರ್ ಆಫ್ ದ ಯೂನಿವರ್ಸ್, ರಿಮೈನಿಂಗ್ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಜನ ಇದನ್ನ ಆಲ್ರೆಡಿ ನಂಬಿರ್ತಾರೆ. ಅಲ್ಲಿದ್ದಂತ ರಿಲಿಜಿಯಸ್ ಪೀಪಲ್ ಯಾರಂದ್ರೆ ಪೋಪ್ ಕಮ್ಯುನಿಟಿ ಅಥವಾ ಪಾಪ್ ಕಮ್ಯುನಿಟಿ ಅಂತ ಇರ್ತಾರೆ. ಸೊ ಆ ಕಮ್ಯುನಿಟಿ ಪ್ರಕಾರ ದೇ ಬಿಲೀವ್ ದಟ್ ಅರ್ತ್ ಇಸ್ ಅ ವೆರಿ ಪ್ರೀಶಿಯಸ್ ಅಂತ ಗಾಡ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅರ್ಥೇ ತುಂಬಾ ಇಂಪಾರ್ಟೆಂಟ್. ಯಾರಾದ್ರೂ ಅರ್ಥಕ್ಕೆ ಅಗೇನ್ಸ್ಟ್ ಬಿಟ್ಟು, ಅರ್ತ್ ಇಂಪಾರ್ಟೆನ್ಸ್ ಬಿಟ್ಟು ಬೇರೆದಕ್ಕೆ ಯಾವ್ದಾದ್ರು ಇಂಪಾರ್ಟೆನ್ಸ್ ಕೊಟ್ರೆ ಅವ್ರನ್ನ ಹೇಟ್ ಮಾಡ್ತಾರೆ. ಅಂದ್ರೆ ಕೊಪರ್ನಿಕಸ್ ಹೇಳಿದ್ದೇನಿತ್ತು? ಸನ್ನೇ ಸೆಂಟರು, ಬೇರೆ ಎಲ್ಲ ಪ್ಲಾನೆಟ್ಸ್ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ಇವಾಗ ಇಂಪಾರ್ಟೆನ್ಸ್ ಯಾವ್ದು ಕೊಟ್ಟ ಇವನು? ಆಗ ಜನ ಏನ್ ಮಾಡ್ತಾರೆ, ಇವನನ್ನ ಸಾಯಿಸ್ಬೇಕು, ಪನಿಷ್ ಮಾಡ್ಬೇಕು, ಎಕ್ಸಿಕ್ಯೂಟ್ ಮಾಡ್ಬೇಕು, ಅವನನ್ನ ಎಕ್ಸಿಕ್ಯೂಷನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವಾಗ ಯಾರು ಬರ್ತಾರೆ? ಇದು ವೆಸ್ಟರ್ನ್ ಅಲ್ಲಿ ಆಗೋ ಸ್ಟೋರಿ. ಈ ಸ್ಟೋರಿನ ಇಂಡಿಯಾದಲ್ಲಿ ಅಂದ್ರೆ ಜಿಯೋಸೆಂಟ್ರಿಕ್ ಮಾಡೆಲ್ ಪ್ರಪೋಸ್ ಮಾಡಿದ್ರೆ ಟಾಲಮಿ. ಕೊಪರ್ನಿಕಸ್ ಸೇಮ್ ಮಾಡೆಲ್ ಅನ್ನ ಆರ್ಯಭಟ ಕೂಡ ಪ್ರಪೋಸ್ ಮಾಡಿರ್ತಾರೆ ಇಂಡಿಯಾದಲ್ಲಿ. ಸಿಮಿಲರ್ ಮಾಡೆಲ್, ಎಕ್ಸಾಕ್ಟ್ ಮಾಡೆಲ್. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಬರೋದು ಏನಂದ್ರೆ ಕೊಪರ್ನಿಕಸ್ ಪ್ರಾಬ್ಲಮ್ ಬರುತ್ತೆ, ಯಾಕಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಯಾರು ಬರ್ತಾರೆ ಸರ್ ನೆಕ್ಸ್ಟ್ ಅಂದ್ರೆ ಗೆಲಿಲಿಯೋ ಬರ್ತಾರೆ. ವಾಟ್ ಈ ವಿಲ್ ಡೂ? ಏನ್ ಮಾಡ್ತಾನೆ ಅಂದ್ರೆ, ಏನ್ ಇನ್ವೆಂಟ್ ಮಾಡಿದ್ರು ಗೆಲಿಲಿಯೋ? ಟೆಲಿಸ್ಕೋಪ್ ಇನ್ವೆಂಟ್ ಮಾಡ್ತಾರೆ. ಗೆಲಿಲಿಯೋ ಇನ್ವೆಂಟ್ ಮಾಡಿ ಟೆಲಿಸ್ಕೋಪ್ ಅಲ್ಲಿ ತೋರಿಸ್ತಾರೆ. ಯಾರಿಗೆ? ಇಲ್ಲಿದ್ದ ಪೀಪಲ್ಗೆ. ಏನಂತ? ನೀವು ಅನ್ಕೊಂಡಿರೋ ತಪ್ಪು. ಅರ್ತ್ ಸೆಂಟರ್ ಅಲ್ಲ, ಸನ್ನಿಕ್ ಸೆಂಟರು. ಕೊಪರ್ನಿಕಸ್ ಹೇಳ್ತಾರೆ ಸರಿ ಇದೆ, ತಗೊಳ್ಳಿ ಟೆಲಿಸ್ಕೋಪ್ ನೋಡಿ ಅಂತ ಹೇಳಿ ಟೆಲಿಸ್ಕೋಪ್ ಇನ್ವೆಂಟ್ ಮಾಡಿ ಅವ್ರಿಗೆ ಸೋಲಾರ್ ಸಿಸ್ಟಮ್ ಹೆಂಗೆ ವ್ಯೂಸ್ ಎಲ್ಲ ಯಾವ ತರ ನೋಡಿದ್ರೆ ನಮ್ಗೆ ಕನ್ವೆ ಆಗುತ್ತೆ ಅಂತ ಹೇಳಿ ಟೆಲಿಸ್ಕೋಪ್ ಇನ್ವೆನ್ಷನ್ ಇಂದ ಏನ್ ಗೊತ್ತಾಗುತ್ತೆ? ಕೊಪರ್ನಿಕಸ್ ಸರಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾರು ರಾಂಗ್ ಆಗಾದ್ರೆ? ಟಾಲಮಿ ರಾಂಗ್. ಇಷ್ಟ ಅರ್ಥ ಆಯ್ತಾ? ಓನ್ಲಿ 3 ಸೈಂಟಿಸ್ಟ್ ಅಂಡ್ 3 ಮಾಡೆಲ್ ನೇಮ್ ಯು ಶುಡ್ ರಿಮೆಂಬರ್. ಅಂಡರ್ಸ್ಟುಡ್? ನೆಕ್ಸ್ಟ್, ಇವಾಗ ಈ ಲೈಫ್ ನ ಸೇವ್ ಮಾಡಿದ ಯಾರು? ಕೊಪರ್ನಿಕಸ್ ಲೈಫ್ ನ. ಗೆಲಿಲಿಯೋಸ್ ಇನ್ವೆನ್ಷನ್ ಆಫ್ ಟೆಲಿಸ್ಕೋಪ್ ಸೇವ್ಡ್ ಕೊಪರ್ನಿಕಸ್. ಹೌದಾ? ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ, ಇನ್ನೂ ಅದಕ್ಕೆ ಐಡಿಯಾ, ಎಕ್ಸಾಕ್ಟ್ ಐಡಿಯಾ ಸಿಕ್ಕಿರಲ್ಲ, ಇನ್ನೊಬ್ಬ ಇರ್ತಾನೆ, ಟೈಕೋ ಬ್ರಾಹೆ ಅಂತ ಬರ್ತಾನೆ. ನನ್ನ ಹೆಸರೇನು? ಟೈಕೋ ಬ್ರಾಹೆ. ಇವನ್ ಏನ್ ಮಾಡ್ತಾನೆ ಅಂದ್ರೆ ಅಮೇಸಿಂಗ್ ಪರ್ಸನ್, ನಾಟ್ ಎಸ್ಟ್ ಫೆಲೋ.
ಇವನು ಎಂಟೈರ್ ಲೈಫ್ ಸ್ಪ್ಯಾನ್ ಏನ್ ಮಾಡ್ತಾನೆ ಗೊತ್ತಾ, ಸ್ಕೈ ಅಬ್ಸರ್ವೇಷನ್ ಅಲ್ಲೇ ಕಳೆದು ಬಿಡ್ತಾನೆ. ಅದರಲ್ಲಿ ಸ್ಕೈ ಅಂಡ್ ಸ್ಟಾರ್ ಅಬ್ಸರ್ವೇಷನ್ಸ್ ಅಲ್ಲೇ ಕಳೆದು ಬಿಡ್ತಾನೆ. ಎಂಟೈರ್ ಲೈಫ್ ಅಂದ್ರೆ ಹೋಲ್ ಲೈಫ್ ರಿಸರ್ಚ್ ಟೈಪ್. ಟೆಲಿಸ್ಕೋಪ್ ಯೂಸ್ ಮಾಡ್ಕೊಳ್ಳೋದು, ಮೂಮೆಂಟ್ಸ್ ಆಫ್ ಸ್ಟಾರ್ಸ್ ಅಬ್ಸರ್ವ್ ಮಾಡೋದು, ಸ್ಪೆಂಡ್ ಮಾಡ್ಬಿಡ್ತಾನೆ. ಸತ್ತೋಗ್ಬಿಡ್ತಾನೆ ಕೊನೆಗೆ. ಇಷ್ಟೊಂದೆಲ್ಲ ಮಾಡೋದು ವೇಸ್ಟ್ ಆಗಬಾರ್ದು. ಅವನೇನ್ ಮಾಡ್ತಾರೆ, ಅದನ್ನೆಲ್ಲ ಸ್ಟಡೀಸ್ನೆಲ್ಲ ರೆಕಾರ್ಡ್ ಮಾಡಿ ಇನ್ಸ್ಟ್ರೂಮೆಂಟ್ ರೆಕಾರ್ಡ್ ಮಾಡಿ ಇಡ್ತಾನೆ. ಅದಾದ್ಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ, ಆಲ್ಮೋಸ್ಟ್ ಒಂದು 20 years ಆದ್ಮೇಲೆ ಒಬ್ಬ ಬ್ರೈಟ್ ಪರ್ಸನ್ ಸೈಂಟಿಸ್ಟ್ ಬರ್ತಾನೆ. ಅವನೊಂದು 3 ಲಾ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾವ್ದು ಗೊತ್ತಾ? ಕೆಪ್ಲರ್ಸ್ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಲಾ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸರ್ ಇವಾಗ ನಮ್ಮ ಕ್ವಶನ್, ಸರ್ ಹಿಸ್ಟ್ರಿಲಿ ಎಷ್ಟೊಂದೆಲ್ಲ ಮಾಡಿದ್ದಾರೆ, ಈ ಕೆಪ್ಲರ್ ಎಲ್ಲಿಂದ ಬಂದ ಸರ್ ಅಂದ್ರೆ, ಕೆಪ್ಲರ್ ಆಕ್ಚುಲಿ ಈ ಟೈಕೋ ಬ್ರಾಹೆಗೆ ಅಸಿಸ್ಟೆಂಟ್. ಅವ್ನು ಮಾಡಿದ ಎಲ್ಲಾ ವರ್ಕ್ ಯಾರಿಗ ಹೋಗಿರುತ್ತೆ? ಕೆಪ್ಲರ್ ಸ್ಟಡಿ ಮಾಡಿರ್ತಾನೆ. ಫೈನಲಿ ಕೆಪ್ಲರ್ ಪ್ರಪೋಸ್ಡ್ ಫಸ್ಟ್ ಲಾ, ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾ. ಕೆಪ್ಲರ್ಸ್ ಫಸ್ಟ್ ಲಾ ಆಫ್ ಪ್ಲಾನೆಟರಿ ಮೋಷನ್, ಸೆಕೆಂಡ್ ಲಾ ಪ್ಲಾನೆಟರಿ ಮೋಷನ್, ಥರ್ಡ್ ಲಾ ಪ್ಲಾನೆಟರಿ ಮೋಷನ್. ಇಷ್ಟ ಅರ್ಥ ಆಯ್ತಾ? ಸೊ ನೌ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಕೆಪ್ಲರ್ಸ್ ಫಸ್ಟ್ ಲಾ, ಕೆಪ್ಲರ್ಸ್ ಸೆಕೆಂಡ್ ಲಾ ಅಂಡ್ ಕೆಪ್ಲರ್ಸ್ ಥರ್ಡ್ ಲಾ. Shall we move on? Yes, any guesses? What is first law is regarded as? ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಕೆಪ್ಲರ್ಸ್ ಫಸ್ಟ್ ಲಾ? We'll talk about orbits. Orbit ಅಂದ್ರೆ ಏನಮ್ಮ? Actually Kepler's first law is known as Kepler's first law is known as what? Law of orbit ಅಂತ ಹೇಳ್ತೀವಿ. Yes, it will talk about orbit. ಏನು ಹೇಳ್ತಾ ಇದೆ ಇದು? What it is actually saying? ಅಮೃತ, come on. ಆರ್ಬಿಟ್ ಅಂದ್ರೆ ಏನಪ್ಪ? ಆರ್ಬಿಟ್ ಅಂದ್ರೆ ಅ ಪಾತ್ ಅಲಾಂಗ್ ವಿಚ್ ದ ಪ್ಲಾನೆಟ್ ಇಸ್ ರಿವಾಲ್ವಿಂಗ್. ಈಗ ಒಂದು ಎಲೆಕ್ಟ್ರಾನ್ ಹೋಗ್ತಾ ಇದೆಯಲ್ಲ, ಆ ದಾರಿನ ನಾವು ಆರ್ಬಿಟ್ ಅಂತ ಹೇಳ್ತೀವಿ. ಈಗ ಇವನು ಕೆಪ್ಲರ್ಸ್ ಫಸ್ಟ್ ಲಾದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಿದ್ದಾನೆ? ಆರ್ಬಿಟ್ ಬಗ್ಗೆ ಮಾತಾಡಿದ್ದಾನೆ. ಇಲ್ಲಿ ಆರ್ಬಿಟ್ ಯಾವ್ದ್ರ ಬಗ್ಗೆ ಮಾತಾಡಿದ್ದಾನೆ ಅಂದ್ರೆ ಆರ್ಬಿಟ್ ನ ಶೇಪ್ ಬಗ್ಗೆ ಮಾತಾಡಿದ್ದಾನೆ. ಆರ್ಬಿಟ್ ಶೇಪ್. ಇವಾಗ ಯೂಶುವಲ್ ನಮಗೆ ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳುವಂತ ಆರ್ಬಿಟಲ್ ಯಾವ್ದು ಗೊತ್ತಾ? ಸರ್ಕ್ಯುಲರ್ ಆರ್ಬಿಟ್. ಬಟ್ ಸರ್ಕ್ಯುಲರ್ ಆರ್ಬಿಟ್ ವಾಸ್ ನಾಟ್ ಇಸ್ ಅಸಂಪ್ಷನ್. ಇವನೇನು ಅಸ್ಯೂಮ್ ಮಾಡ್ತಾನೆ? ಏನಂತ ಅಸ್ಯೂಮ್ ಮಾಡ್ತಾನೆ? ಅಕಾರ್ಡಿಂಗ್ ಟು ಕೆಪ್ಲರ್, ಇನ್ ವಾಟ್ ಕೈಂಡ್ ಆಫ್ ಆರ್ಬಿಟ್ ದ ಪ್ಲಾನೆಟ್ಸ್ ವಿಲ್ ರಿವಾಲ್ವ್? ಎಲಿಪ್ಟಿಕಲ್ ಆರ್ಬಿಟ್. ಒಂದು ಸ್ಟೇಟ್ಮೆಂಟ್ ಕೊಡ್ತೇನೆ ಅಂತ, ಆಲ್ ದಿ ಪ್ಲಾನೆಟ್ಸ್ ಮೂವ್ಸ್ ಅರೌಂಡ್ ದಿ ಸನ್ ಇನ್ ಆನ್ ಎಲಿಪ್ಟಿಕಲ್ ಆರ್ಬಿಟ್ ವಿತ್ ಸನ್ ಸಿಚುಯೇಟೆಡ್ ಅಟ್ ಒನ್ ಆಫ್ ದ ಫೋಕೈ. ಏನ್ ಹೇಳಿದೆ? 2 ಸ್ಟೇಟ್ಮೆಂಟ್ ಹೇಳಿದೆ ನಾನು. ಏನು ಫಸ್ಟ್? ಏನು? ಆಲ್ ದಿ ಪ್ಲಾನೆಟ್ಸ್ ಆರ್ಬಿಟ್. ಯಾಕೆ ಪ್ಲಾನೆಟ್ಸ್ ಒಳಗೆ ಹೋಗೋದು? ಆಲ್ ದಿ ಪ್ಲಾನೆಟ್ಸ್ ಮೂವ್ಸ್ ಅರೌಂಡ್ ಇಲ್ಲಿ, ಅರೌಂಡ್ ದಿ ಸನ್ ಇನ್ ವಾಟ್ ಆರ್ಬಿಟ್? ಇನ್ ಎಲಿಪ್ಟಿಕಲ್ ಆರ್ಬಿಟ್. ಹೌದಾ? ಎಲಿಪ್ಟಿಕಲ್ ಆರ್ಬಿಟ್. ಏನ್ ಕಂಡೀಷನ್? ವಿತ್ ಸನ್ situated at one of the foci of the ellipse. One of the foci of the ellipse. ಏನಿದರ್ಥ? 2 ಸ್ಟೇಟ್ಮೆಂಟ್ ಇರೋದಿಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಎಲ್ಲಾ ಪ್ಲಾನೆಟ್ಸ್ ಸನ್ ಸುತ್ತುತ್ತೆ. ಇನ್ ಯಾವ ಆರ್ಬಿಟಲ್ ಅಲ್ಲಿ? ಎಲಿಪ್ಟಿಕಲ್ ಆರ್ಬಿಟಲ್. ಸಿಂಪಲ್. ಬರೆಯೋಣ ಫಸ್ಟ್. ಇದು ಎಲಿಪ್ಸ್, ಹೌದಪ್ಪ? ಓಕೆ, ನಾವೇನ್ ಮಾಡೋಣ, ಎಲಿಪ್ಸ್ಗೆ ಏನ್ ಕಂಡೀಷನ್ಸ್ ಸರ್ ಅಂದ್ರೆ, ಅದಕ್ಕೆ 2 ಮೇಜರ್ ಸೆಂಟರ್ಸ್ ಇರ್ತವೆ. ಯೂಶುವಲ್ ಆಗಿ ಸರ್ಕಲ್ ತರ ಇರಲ್ಲ. ಇಲ್ಲಿ ಒಂದು ಸೆಂಟರ್ ಇರುತ್ತೆ, ಇಲ್ಲಿ ಒಂದು ಸೆಂಟರ್ ಇರುತ್ತೆ. ಅದನ್ನ ನಾವು ಫೋಕೈ ಅಂತ ಹೇಳ್ತೀವಿ. ಹೌ ಮೆನಿ ಫೋಕೈ ವಿ ಹ್ಯಾವ್? 2 ಫೋಕೈ. ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನ ಒಂದು ಮೀನಿಂಗ್ ಹೇಳ್ತೀವಿ, ಗೊತ್ತಾ? ಇದನ್ನ ಎ ಅಂತ ಹೇಳ್ತೀವಿ, ಇದನ್ನ ಪಿ ಅಂತ ಹೇಳ್ತೀವಿ. ಎ ರೆಫರ್ಸ್ ಟು ಅಪಿಹೀಲಿಯನ್ ಅಂತ, ಪಿ ರೆಫರ್ಸ್ ಟು ಪೆರಿಹೀಲಿಯನ್ ಅಂತ. ಏನೋ? ಎ ರೆಫರ್ಸ್ ಟು ಅಪಿಹೀಲಿಯನ್, ಪಿ ರೆಫರ್ಸ್ ಟು ಪೆರಿಹೀಲಿಯನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪಿ ರೆಫರ್ಸ್ ಟು ನಿಯರೆಸ್ಟ್ ಪಾಯಿಂಟ್. ನಿಯರೆಸ್ಟ್ ಪಾಯಿಂಟ್ ಏನಕ್ಕೆ ಕನ್ಸಿಡರ್ ಮಾಡ್ತಿದ್ದೀನಿ ಅಂದ್ರೆ, ಈಗ 2 ಫೋಕೋ ಇದೆ. ಇದು ಪ್ಲಾನೆಟ್ಸ್ ರೆವಾಲ್ವ್ ಆಗುವಂತ ಪಾತ್. ಸನ್ ಇಲ್ಲಿರ್ಬೇಕು ಅಥವಾ ಇಲ್ಲಿರ್ಬೇಕು? ಆಕ್ಚುಲಿ ಸನ್ ಇರೋದು ಈ ಸ್ಪಾಟ್ ಅಲ್ಲಿ. ಎಷ್ಟು ಅರ್ಥ ಆಯ್ತು? ಇದು ಸನ್, ಹೌದಾ? ಇಲ್ಲಿ ಸನ್ ಇದೆ. ಸನ್ನಿಗೆ ನಿಯರೆಸ್ಟ್ ಇರೋ ಪಾಯಿಂಟ್ ಅನ್ನ ಅಪಿಹೀಲಿಯನ್ ಅಂತ ಹೇಳ್ತೀವಿ. ಎ ರೆಫರ್ಸ್ ಟು ಅಪಿಹೀಲಿಯನ್. ದೂರ ಇರೋ ಪಾಯಿಂಟ್ ಅನ್ನ ಪೆರಿಹೀಲಿಯನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಬಿ ಅಂಡ್ ಸಿ ಇಫ್ ಯು ವಾಂಟ್. ಇಲ್ಲಿಂದ ಇಲ್ಲಿಗಿರೋ ಆಕ್ಸಿಸ್ ನ ನಾವು
ಸೆಮಿ ಮೇಜರ್ ಆಕ್ಸಿಸ್ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ನ ಸೆಮಿ ಮೈನರ್ ಆಕ್ಸಿಸ್ ಅಂತ ಹೇಳ್ತೀವಿ. ಯೂಶುವಲಿ ಇದನ್ನು ಕನ್ಸಿಡರ್ ಮಾಡಬಹುದು. ಓ ಎ ಅದು ಓ ಎ ಇಸ್ ನೋನ್ ಆಸ್ ವಾಟ್? ಸೆಮಿ ಮೇಜರ್ ಆಕ್ಸಿಸ್. ವೆರಾಸ್ ಇಲ್ಲಿಂದ ಇಲ್ಲಿಗೆ ಒ ಪಿ ಇಸ್ ನೋನ್ ಆಸ್ ಸೆಮಿ ಮೈನರ್ ಆಕ್ಸಿಸ್ ಅಂತ ಹೇಳ್ತೀವಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಇದು ಓ ಎ ಇಸ್ ಅಲ್ಲ, ಒ ಬಿ ಅಲ್ಲ, ಒ ಬಿ. ಇದು this particular part we call it as semi minor axis. Is it clear? ಇಲ್ಲಿಂದ ಇಲ್ಲಿಗೆ ಸೆಮಿ ಮೈನರ್, ದಿಸ್ ಇಸ್ ಸೆಮಿ ಮೇಜರ್. ಇಷ್ಟ ಅರ್ಥ ಆಯ್ತು? ಇವಾಗ ಪ್ಲಾನೆಟ್ ಯಾವ ತರ ಹೋಗ್ತಾ ಇದೆ? ಎಲಿಪ್ಟಿಕಲ್ ಆರ್ಬಿಟಲ್. ಇದು ಒಂದು ಪ್ಲಾನೆಟ್ ಆರ್ಬಿಟ್ ಆದ್ರೆ ನೆಕ್ಸ್ಟ್ ಪ್ಲಾನೆಟ್ ಆರ್ಬಿಟ್ ಎಲ್ಲಿರ್ಬೋದು? ಐದರ್ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು. ಬಟ್ ಎವ್ರಿ ಪ್ಲಾನೆಟ್ ಗೋಸ್ ಇನ್ ವಾಟ್ ಕೈಂಡ್ ಆಫ್ ಆರ್ಬಿಟ್? ಎಲಿಪ್ಟಿಕಲ್ ಆರ್ಬಿಟ್. ಇಸ್ ಇಟ್ ಕ್ಲಿಯರ್? ನಾವು ಈ ಸಲ ಒಂದು ಪ್ಲಾನೆಟ್ ಮೇಲೆ ಬರ್ಕೊಬಹುದು ಇಫ್ ಯು ವಾಂಟ್. ಇಟ್ ಗೋಸ್ ಇನ್ ದಿಸ್ ಪರ್ಟಿಕ್ಯುಲರ್ ಪಾತ್. ಇದು ದ ಲಾ ಆಫ್ ಆರ್ಬಿಟ್. ಇಲ್ಲಿ ಏನೇನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ ಅದು ಪ್ರೂಫ್ ಚೆಕ್ ಮಾಡಬೇಕು, ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ಚೆಕ್ ಮಾಡಬೇಕು. ನೀವು ಯೂಶುವಲ್ ಆಗಿ ಎಲಿಪ್ಟಿಕಲ್ ಮೋಷನ್ ಕನ್ಸಿಡರ್ ಮಾಡಿದ್ರೆ ಇದು ಸನ್, ಇದು ಪ್ಲಾನೆಟ್, ಹೆಂಗ್ ಹೋಗುತ್ತೆ ಅಂತ ಹೇಳ್ತೀನಿ ನೋಡಿ. ದಿಸ್ ಇಸ್ ಹೌ ಇಟ್ ಮೂವ್ಸ್. ಈ ಬೇಸಿಸ್ ಮೇಲೆ ಏನ್ ಹೇಳ್ಬೋದು ಹೇಳಿ ನೋಡೋಣ. ನಾನು ಏನ್ ಮಾಡ್ತಾ ಇದ್ದೀನಿ? ಸಣ್ಣ ಹತ್ರ ಬಂದಾಗ ಸ್ಪೀಡ್ ಅಪ್ ಆಗ್ತಿದೆ, ದೂರ ಹೋದ್ಮೇಲೆ ಸ್ಲೋ ಆಗುತ್ತೆ. ದಿಸ್ ಇಸ್ ದ ಆಕ್ಚುಯಲ್ ಥಿಂಗ್. ಇಲ್ಲಿಗೆ ಬಂದ್ಮೇಲೆ ಫಾಸ್ಟ್ ಆಗುತ್ತೆ, ಇಲ್ಲಿ ಹೋಗ್ತಾ ಸ್ಲೋ ಆಗುತ್ತೆ, ಹಿಂಗೆ ಹೋಗೋದು. ಇದಕ್ಕೆ ನಾವು ರೀಸನ್ ಕೊಡ್ಬೇಕು. ಸರ್ ಯಾಕೆ? ಒಂದು ರೀಸನ್ ಓಕೆ, ಜೊತೆಗೆ ಪ್ರೂಫ್ ಕೊಡ್ಬೇಕು, ಸುಮ್ಮನೆ ಅಲ್ಲ. ಹೆಂಗ್ ಪ್ರೂವ್ ಮಾಡೋದು? ಹೆಂಗ್ ಪ್ರೂವ್ ಮಾಡೋದು? ಲಾ ಆಫ್ ಆರ್ಬಿಟ್ ಸ್ಟೇಟ್ ಕೊಟ್ಬಿಟ್ಟ. ಇದು ಮ್ಯಾಥಮೆಟಿಕಲಿ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಿದ್ರೆ ಒಂದು ರೇಂಜಿಗೆ ಹೇಳ್ಬೋದು. ಯಾವ ತರ ಇದಕ್ಕೆ ನಾವು ಮ್ಯಾಥಮೆಟಿಕಲ್ ಸಪೋರ್ಟ್ ಕೊಡ್ತೀವಿ ಅಂದ್ರೆ, ಗ್ರಾವಿಟಿ ಈಸ್ ಆಕ್ಚುಲಿ ಸೆಂಟ್ರಲ್ ಫೋರ್ಸ್. ಯಾವ ಫೋರ್ಸ್ ಅಪ್ಪ? ಸೆಂಟ್ರಲ್ ಫೋರ್ಸ್. ಸೆಂಟ್ರಲ್ ಫೋರ್ಸ್ ಅಂದ್ರೆ ಏನು? ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ಟು ಸೆಂಟರ್ ಆಫ್ ಟು ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಈ ಎರಡು ಆಬ್ಜೆಕ್ಟ್ ತಗೊಳ್ಳಿ, ಗ್ರಾವಿಟಿ ಇದೆ ಅಂತ ಅನ್ಕೊಡಿ. ಈ ಗ್ರಾವಿಟಿ ಯೂಶುವಲ್ ಆಗಿ ಹಿಂಗ್ ಆಕ್ಟ್ ಮಾಡಲ್ಲ, ಈ ಪರ್ಟಿಕ್ಯುಲರ್ ಡೈರೆಕ್ಷನ್ ಆಕ್ಟ್ ಮಾಡುತ್ತೆ. ಇನ್ನು ಸಿಂಪಲ್ ಆಗಿ ಕನ್ಸಿಡರ್ ಮಾಡಿದ್ರೆ, ವಿಲ್ ಕನ್ಸಿಡರ್ ಅರ್ತ್ ಅಂಡ್ ಒನ್ ಪಾರ್ಟಿಕಲ್. ಈ ಪಾರ್ಟಿಕಲ್ ಎಲ್ಲಿಗೆ ಮೂವ್ ಆಗುತ್ತೆ ಅಂದ್ರೆ ಫೈನಲಿ ಇಟ್ ಮೂವ್ ಟುವರ್ಡ್ಸ್ ಸೆಂಟರ್. ಸೊ ಹಾಗಾದ್ರೆ ಗ್ರಾವಿಟೇಷನ್ ಫೋರ್ಸ್ ಟುವರ್ಡ್ಸ್ ದ ಸೆಂಟರ್ ಇದೆ, ಹೌದಾ? ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ನಾನು ಆರ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಹೌದಾ? ಏನಕ್ಕೆ ಸೆಂಟ್ರಲ್ ಫೋರ್ಸ್ ಅಂತ ಹೇಳ್ತೀನಿ ಅಂದ್ರೆ ಡೈರೆಕ್ಷನ್ ನೋಡಿ ಹೇಳಿದ್ದೀನಿ. ಬಟ್ ಈ ಸೆಂಟ್ರಲ್ ಫೋರ್ಸ್ಗೆ ಒಂದು ಪ್ರೊವೈಡೆಡ್ ಕಂಡೀಷನ್ ಇದೆ. ಸೆಂಟ್ರಲ್ ಫೋರ್ಸ್ ಅಲ್ಲಿ ಎಲ್ ಇಸ್ ಕಾನ್ಸ್ಟೆಂಟ್. ಡು ಯು ನೋ ಅಬೌಟ್ ಎಲ್? ಎಲ್ ಅಂದ್ರೆ ಏನಂತ ಗೊತ್ತಾ? ಎಲ್ ಅಂದ್ರೆ ಆಂಗ್ಯುಲಾರ್ ಮೊಮೆಂಟಮ್. ಎಲ್ ಅಂದ್ರೆ ಏನೋ ಆಂಗ್ಯುಲಾರ್ ಮೊಮೆಂಟಮ್. ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್. ಡು ಯು ನೋ ದ ಫಾರ್ಮುಲಾ ಆಫ್ ಆಂಗ್ಯುಲರ್ ಮೊಮೆಂಟಮ್? Any idea? L is equals to mvr is the formula for angular momentum. ಇದು ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಏನಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ಅಂದ್ರೆ, ಸರ್ ಇಲ್ಲಿಗೆ ಬಂದಾಗ ಫಾಸ್ಟ್ ಆಯ್ತು, ಇಲ್ಲಿಗೆ ಬಂದಾಗ ಸ್ಲೋ ಆಯ್ತು, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಬೇಕು. ಸರ್ ಆಂಗ್ಯುಲರ್ ಮೊಮೆಂಟಮ್ ಏನೇ ಕಾನ್ಸ್ಟೆಂಟ್ ಆಯ್ತು ಅಂದ್ರೆ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಈ ಚಾಪ್ಟರ್ ಈ ಪರ್ಟಿಕ್ಯುಲರ್ ಟಾಪಿಕ್ ಓದಿರ್ತೀರಾ. ಏನಂತ? L is equals to r cross p. This is the formula for angular momentum. ಇದು ಗೊತ್ತಿದೆಯಲ್ವಾ? And also you know this formula r cross p ಅಂದ್ರೆ ಇದೇ ತರ ಬರೋದು ಏನಾಗುತ್ತೆ, ನೆಕ್ಸ್ಟ್ mvr ಬರುತ್ತೆ, ಹೌದಾ? And we also know one more, you know, torque is given by dl by dt. ಇದು ಓದಿರ್ತೀರಾ. And one more ಏನು ಅಂದ್ರೆ, torque is given by force multiplied by perpendicular distance ಅಂತ ಓದಿರ್ತೀರಾ. ಇಷ್ಟು ಕಾನ್ಸೆಪ್ಟ್ ಓದಿರ್ತೀರಾ. ಫೋರ್ಸ್ ಮಲ್ಟಿಪ್ಲೈಡ್ ಬೈ, ಇದು ಇಂಪಾರ್ಟೆಂಟ್ ಇಲ್ಲಿ. ಈಗ ಯಾವ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ, ಯು ಟೇಕ್ ಒಂದು ಸ್ಕ್ರೂ ತಗೊಂಡಿದ್ಯಾ, ಆ ಸ್ಕ್ರೂನ ನಾನು ಸ್ಪಾನರ್ ಯೂಸ್ ಮಾಡಿ ರಿಮೂವ್ ಮಾಡ್ಬೇಕು ಅಂದ್ರೆ ಈ ತರ ಇರುತ್ತೆ ಸ್ಪಾನರ್. ಯು ಡು ಲೈಕ್ ದಿಸ್. ಸ್ವಲ್ಪ ಲೆಂತಿಗಿರೋ ತಗೊಂಡ್ರೆ ಯಾವ್ದು ಈಸಿ ಆಗುತ್ತೆ? ಲೆಂತಿಗಿರೋ ಸ್ಪಾನರ್ ಈಸಿ ಆಗುತ್ತೆ. ಸೊ ಲೆಂತ್ ಜಾಸ್ತಿ ಆದ್ರೆ ಏನಾಗ್ತದೆ? ಟಾರ್ಕ್ ಜಾಸ್ತಿ ಆಗ್ತಿದೆ. ಅಂದ್ರೆ ರೊಟೇಷನಲ್ ಫೋರ್ಸ್ ಇಸ್ ಬಿಕಮಿಂಗ್ ಹೈ. ಅದರಿಂದನೇ ಅದು ನಾನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಈ ಫಾರ್ಮುಲಾ ಸರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ರಿಯಲೈಸ್ ಮಾಡ್ಕೊಬೇಕು ನೀವು. ಸೊ ಇಲ್ಲಿ ಏನ್ ಹೇಳುತ್ತೆ ಸರ್ ಅಂದ್ರೆ, ಟಾರ್ಕ್ ಇಸ್ ಗಿವನ್ ಬೈ ಲೈಕ್ ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಹೌದಾ? ಇದು ಯಾವ ತರ ಹೇಳೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ರೊಟೇಟ್ ಮಾಡ್ತಾ ಇದೀನಿ, ಇದು ಸ್ಪಾನರ್. ಈ ಸ್ಪಾನರ್ ನಾನು ಯಾವ ತರ ಬೆಂಡ್ ಮಾಡಬೇಕು? ಈ ಕಡೆಗೆ ಪುಷ್ ಮಾಡ್ಬೇಕು, ಹೌದಾ? ಅವಾಗ ಏನಾಗುತ್ತೆ? ಸ್ಪಾನರ್ ಹಿಂಗ್ ರೊಟೇಟ್ ಆಗುತ್ತೆ. ಸೊ ದಿಸ್ ಇಸ್ ಫೋರ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿರೋದು.
ಇದು ಯಾವ ಕೈಂಡ್ ಆಫ್ ಪ್ರಾಡಕ್ಟ್ ಅಪ್ಪ? ಇದು ವೆಕ್ಟಾರ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್, ಲೈಕ್ ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್ ಇನ್ ಜನರಲ್. ಕ್ರಾಸ್ ಪ್ರಾಡಕ್ಟ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ? ಟಾರ್ಕ್ ಇಸ್ ಈಕ್ವಲ್ಸ್ ಟು ಆರ್ ಎಫ್ ಸೈನ್ ಥೀಟಾ ಆಗುತ್ತೆ. ಹೌದಾ? ಹಾಗಾದ್ರೆ ವಾಟ್ ಇಸ್ ಥೀಟಾ ಹಿಯರ್? ನೋ, ವಾಟ್ ಇಸ್ ಥೀಟಾ? ಆಂಗಲ್ ಬಿಟ್ವೀನ್ ಎಫ್ ಅಂಡ್ ಆರ್. ಇಲ್ಲಿ ಏನಿದೆ ಆಂಗಲ್ ಬಿಟ್ವೀನ್ ಎಫ್ ಅಂಡ್ ಆರ್? 90 ಡಿಗ್ರಿ. ಇಲ್ಲಿ ಪ್ರಾಬ್ಲಮ್ ಇಲ್ಲ, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಫ್ ಯಾವ ಕಡೆಗಿದೆ, ಆರ್ ಯಾವ ಕಡೆಗಿದೆ, ಡಿಸ್ಪ್ಲೇಸ್ಮೆಂಟ್ ಡೌನ್ವರ್ಡ್. ಈ ಪಾರ್ಟಿಕಲ್ ಕೆಳಗೆ ಬೀಳ್ತಾ ಇದೆ, ಎಫ್ ಕೂಡ ಕೆಳಗಡೆ ಬೀಳುತ್ತೆ. ಸೊ ಇಲ್ಲಿ ಆಂಗಲ್ ಏನ್ ಬರುತ್ತೆ? ಆಂಗಲ್ ಬಿಟ್ವೀನ್ ಎಫ್ 0 ಆಯ್ತು. ಯಾವ್ದು 0 ಆಯ್ತು ಇವಾಗ? ಇದು ಪೂರ್ತಿ 0 ಆಯ್ತು. ಎಲ್ಲಿಗೆ? ಗ್ರಾವಿಟಿ ಬಂದಾಗ, ಇನ್ ಕೇಸ್ ಆಫ್ ಗ್ರಾವಿಟಿ ದಿಸ್ ಬಿಕಮ್ 0. ವೆನ್ ದಿಸ್ ಬಿಕಮ್ 0, ಟಾರ್ಕ್ ಏನಾಯ್ತು? ಇವಾಗ ಟಾರ್ಕ್ 0 ಆಯ್ತು ಅಂತ ಗೊತ್ತಾಯ್ತು. ಈ ಈಕ್ವೇಶನ್ ಅಂತ ಬರಬೇಕು ನಾನು. ಇದನ್ನ ಡಿಫ್ರೆನ್ಸಿಯೇಟ್ ಮಾಡಿದ್ರೆ 0 ಬರುತ್ತೆ. ಇವಾಗ ನೀವು ಮ್ಯಾಥ್ಸ್ ಅಲ್ಲಿ ಓದಿರ್ತೀರಾ ಏನಂತ? ಡಿಫ್ರೆನ್ಸಿಯೇಷನ್ ಆಫ್ ಸಮಥಿಂಗ್ ಬಿಕಮಿಂಗ್ 0, ದಟ್ ಸಮಥಿಂಗ್ ಇಸ್ ವಾಟ್ ದಟ್? ಹೌದಲ್ವಾ? ಎಸ್ ಆರ್ ನೋ? ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಇಲ್ಲಿ 0 ಬರ್ತಾ ಇದೆ ಅಂದ್ರೆ ಆನ್ಸರ್ ನಾವು ಡಿಫ್ರೆನ್ಸಿಯೇಟ್ ಮಾಡಿರೋದು ಯಾವ್ದನ್ನ ಸರ್? ಕಾನ್ಸ್ಟೆಂಟ್ ಅನ್ನು. ಹಾಗಾದ್ರೆ ಎಲ್ಲಿ ಇಸ್ ವಾಟ್? ಕಾನ್ಸ್ಟೆಂಟ್. ಇದೇನೆ ನಾನು ಹೇಳಿರೋದು. ಗ್ರಾವಿಟಿ is central force. Theta becomes 0. Torque becomes 0. Since torque becomes 0, LS, ಇವಾಗ ಅರ್ಥ ಆಯ್ತಾ? Angular momentum is constant. Angular momentum constant ಆಯ್ತು ಅಂದ್ರೆ ಅದ್ರ ಮೀನಿಂಗ್ ಏನು? ಈಗ ಗ್ಯಾಸ್ ಲಾ, ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಡಿಫ್ರೆಂಟ್ ಲಾಸ್ ಓದಿರ್ತೀರಾ. ಕಾನ್ಸ್ಟೆಂಟ್ ಅಂದ್ರೆ ಅರ್ಥ ಏನು ಗೊತ್ತಾ? P1 V1 is equals to P2 V2 which is equal to P3 V3. ಅದೇನೋ ಮೀನಿಂಗ್. ಕಾನ್ಸ್ಟೆಂಟ್ ಅಂದ್ರೆ ಎಲ್ಲಾ ಪಾಯಿಂಟ್ ಅಲ್ಲೂ ಅದ್ರ ವ್ಯಾಲ್ಯೂಸ್ ಸೇಮ್ ಇರಬೇಕು ಅಂತ. ಇವಾಗ ಹೇಳಿ, ಇಫ್ ಐ ಕನ್ಸಿಡರ್ ದಿಸ್ ಪಾಯಿಂಟ್ ಆರ್ ದಿಸ್ ಪಾಯಿಂಟ್, ಯಾವುದೇ ಪಾಯಿಂಟ್ ಅಲ್ಲಿ ತಗೊಂಡ್ರು ಆಂಗುಲರ್ ಮೊಮೆಂಟಮ್ ಏನಿರಬೇಕು? ಸೇಮ್ ಇರಬೇಕು. 0 ಅಲ್ಲ, ಸೇಮ್ ಇರಬೇಕು, ಕಾನ್ಸ್ಟೆಂಟ್ ಇರಬೇಕು ಅಂತ. ಸೊ ಇಲ್ಲಿ ನಾನೇನ್ ಮಾಡೋಣ, ಪ್ಲಾನೆಟ್ ಇಲ್ಲಿದ್ದಾಗ, ಈ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಇದ್ದಾಗ ಅದ್ರ ಮಾಸ್ ಎಂ ಅಂತಾನೆ ಕನ್ಸಿಡರ್ ಮಾಡೋಣ, ಬಟ್ ವೆಲಾಸಿಟಿನ ಎ ಅಂತ ಕನ್ಸಿಡರ್ ಮಾಡೋಣ. ಮಾಸ್ ಏನು? ವೆಲಾಸಿಟಿ ಏನು? ಓಕೆನಾ? ರೇಡಿಯಸ್ ಅನ್ನು ನಾನು ಆರ್ ಎ ಅಂತ ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಎಂ ಆರ್ ಎ ವಿ ಎ. ಈ ಪಾಯಿಂಟ್ ಅಲ್ಲಿ ಎಂ ಆರ್ ಪಿ ವಿ ಪಿ ಅಂತ ಕನ್ಸಿಡರ್ ಮಾಡಿದ್ವಿ. ಅಂದ್ರೆ ಮಾಸ್ ಆಫ್ ದ ಪ್ಲಾನೆಟ್, ರೇಡಿಯಸ್ ಆಫ್ ದ ಪ್ಲಾನೆಟ್ ಫ್ರಮ್ ಇಯರ್ ಟು ಇಯರ್ ಅಂತ, ರೇಡಿಯಸ್ ಆಫ್ ದ ಪ್ಲಾನೆಟ್ ಅಂಡ್ ವೆಲಾಸಿಟಿ ಆಫ್ ದ ಪ್ಲಾನೆಟ್. ಇಷ್ಟ ಅರ್ಥ ಆಯ್ತಾ? ಕ್ಯಾನ್ ಐ erase this part? Now observe carefully. We proved that angular momentum is constant. ಇವಾಗ ಅಬ್ಸರ್ವ್ ಮಾಡಿ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. Angular momentum at A should be equal to angular momentum at. Do you agree with that? ಯಾಕಾಗಲ್ಲ? ಆಂಗುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಅಂದ್ರೆ ಯಾವುದೇ ಪಾಯಿಂಟ್ ಅಲ್ಲಿ ತಗೊಂಡ್ರೆ ಆಂಗುಲರ್ ಮೊಮೆಂಟಮ್ ಏನಾಗಿರಬೇಕು? ಸೇಮ್ ಇರಬೇಕು. 0 ಅಲ್ಲ, ಸೇಮ್ ಇರಬೇಕು. ಕಾನ್ಸ್ಟೆಂಟ್ ಮೀನ್ಸ್ ಸೇಮ್ ವ್ಯಾಲ್ಯೂ. The angular momentum at A should be same as angular momentum at P. It is right. Yes or no, Amrita? ಇದು ಬರ್ತಾ ಇದೆಯಾ? ಇಲ್ಲ ಅಲ್ವಾ? So what is the formula for angular momentum as per this equation? M VA VA into RA, which is equal to what? M VP into RP. ಸೊ ಎರಡು ಕಡೆ ಎಂ ಸೇಮ್ ಇದೆ, ಎಂ ಕ್ಯಾನ್ಸಲ್ ಮಾಡ್ಬೋದಾ? ಇವಾಗ ನಾನೇನ್ ಮಾಡ್ತೀನಿ, ಸಿಮಿಲರ್ ಟರ್ಮ್ ನ ಗ್ರೂಪ್ ಮಾಡ್ಕೊಳ್ತೀನಿ. ವಿ ಎ ಬೈ ವಿ ಪಿ ವಿಚ್ ಇಸ್ ಈಕ್ವಲ್ ಟು ಆರ್ ಪಿ ಬೈ ಆರ್ ಎ. ಆರ್ ಪಿ ಬೈ ಆರ್ ಎ. ಇವಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ಅಬ್ಸರ್ವ್ ಮಾಡಿ. ವೆಲಾಸಿಟಿ ಆಫ್ ಅ ಪ್ಲಾನೆಟ್ ಅಟ್ ಎ ಅಂದ್ರೆ ಇಲ್ಲಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ಅ ಪ್ಲಾನೆಟ್ ವೆನ್ ಇಟ್ ಇಸ್ ಲೊಕೇಟೆಡ್ ಅಟ್ ಎ. ಹೌದಾ? ಇಲ್ಲಿದ್ದಾಗ ರೇಡಿಯಸ್ ಏನಾಗುತ್ತೆ ಅಂದ್ರೆ ಇಲ್ಲಿಗೂ ಅರ್ಥಗೂ ಇಲ್ಲಿಗೂ ಇರೋ ಡಿಸ್ಟೆನ್ಸ್ ಇಲ್ಲಿ ಕಂಪೇರ್ ಮಾಡ್ಕೊಂಬಾರ್ದು ನಾವು. ಆ ರೇಡಿಯಸ್ ಹೆಂಗ್ ತಗೊಬೇಕು ನಾವು? ಪ್ಲಾನೆಟ್ಗೂ ಈ ಸನ್ಗೂ ಇರೋ ಡಿಸ್ಟೆನ್ಸ್ ಅಬ್ಸರ್ವ್ ಮಾಡಿ. ಇದನ್ನ ಆರ್ ಎ ಅಂಡ್ ಫ್ರಮ್ ಇಯರ್ ಟು ಇಯರ್ ಇಟ್ ಇಸ್ ಆರ್ ಪಿ. ಈ ಪಾಯಿಂಟ್ ಅಲ್ಲಿ ಇದ್ದಾಗ ಆರ್ ಎ ಏನಾಗುತ್ತೆ? ಕಡಿಮೆ ಇರುತ್ತೆ. ಈಗ ಆರ್ ಎ ಕಡಿಮೆ ಇದ್ರೆ ವಿ ಎ ಏನಾಗಬೇಕು? ಯಾಕೆ? ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸಿಂಪಲ್. Why velocity of the planet at this spot is high? Because its radius is less. ಇದು ಲೆಸ್ ಇರೋದ್ರಿಂದ ವಿ ಎ ಜಾಸ್ತಿ ಇದೆ. How we got to know? Because VA is inversely proportional to RA. ಅರ್ಥ ಆಯ್ತಾ? Then when it comes to this point, velocity of the planet at P is generally less. ಯಾಕೆ? RP is more because BP is inversely proportional to RP. RP ಜಾಸ್ತಿ ಇರೋದ್ರಿಂದನೇ BP ಕಡಿಮೆ ಆಗ್ತಿರೋದು. RA ಕಡಿಮೆ ಇರೋದ್ರಿಂದನೇ VA ಜಾಸ್ತಿ ಆಗ್ತಿರೋದು. Did you understand? ಅಲ್ಲಿ ಆಕ್ಷನ್ ಮಾಡಿದ್ದಕ್ಕೆ ಇದಕ್ಕೂ ಮ್ಯಾಚ್ ಆಗ್ತಾ ಇದೆಯಾ? Did you understand this? Okay, now we'll move on to Kepler's second law. What is Kepler's second law says? We'll discuss this in next class. Thank you.